ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಜೀ ಕನ್ನಡದ ಮತ್ತೊಂದು ಧಾರಾವಾಹಿ ಅಂತ್ಯ ಆಗ್ತಾ ಇದೆ. ಕೊನೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೀಗ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನು ತರ್ತಿದ್ದಂತಹ ಧಾರಾವಾಹಿಯದ ಹಂತದಲ್ಲಿದೆ. ಹೌದು, ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಶಾರ್ವರಿಯ ನಿಜ ಬಣ್ಣ ಬಯಲಾಗಿದೆ. ಅವಳು ಕೂಡ ಸಿಕ್ಕಿ ಬಿದ್ದಿದ್ದಾಳೆ. ಸೊ ಈಗ ಈ ಸೀರಿಯಲ್ ಅಂತ್ಯ ಆಗೋ ಟೈಮ್ ಬಂತ. ಹೌದು, ತುಳಸಿ ಮಾಧವ್ ಕುಟುಂಬ ಒಂದಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದೆ. ಅವಿ ಪೂರ್ಣಿಮಾಗೆ ಮಗಳು ಕೂಡ ಆಗಿದ್ದಾಳೆ, ಸಿಕ್ಕಿದ್ದಾಳೆ. ಈಗ ಮೀರಾ ಏನಾದರೂ ಮಾಧವ್ ಕುಟುಂಬ ಸೇರ್ಕೊಂಡ್ರೆ ಸೀರಿಯಲ್ ಅಂತ್ಯ ಆದಂತೆ ಅಂತ ಅನಿಸ್ತಾ ಇದೆ. ಸೊ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಮೀರಾ ಕೊನೆಗೋ ಮಾಧವ್ನ ಮನೆ ಸೇರ್ತಾಳ. ಶಾರ್ವರಿಯ ಅಂತ್ಯದ ಜೊತೆ ಸೀರಿಯಲ್ ಮುಕ್ತಾಯ ಆಗುತ್ತಾ ಅನ್ನುವಂಥದ್ದು ಈಗ ಸುದ್ದಿ ಆಗ್ತಾ ಇದೆ. ಈ ಒಂದು ಸೀರಿಯಲ್ನ ಕೊನೆಯ ದಿನದ ಶೂಟಿಂಗ್ಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅವಿ ಪೂರ್ಣಿ ಮಗಳು ಮೀರಾಳನ್ನ ಶಾರ್ವರಿ ಕಿಡ್ನ್ಯಾಪ್ ಮಾಡಿದ್ಲು. ತನ್ನ ಅಕ್ಕ ಸತ್ತು ಹೋಗಿದ್ದಾಳೆ, ಅದಕ್ಕೆ ಮಾಧವನ ಕುಟುಂಬವೇ ಕಾರಣ ಅಂತ ಶಾರ್ವರಿ ನಂಬಿದ್ಲು. ಈಗ ಅವಳಿಗೆ ತನ್ನ ಅಕ್ಕ ಬದುಕಿದ್ದಾಳೆ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಅವಳನ್ನ ಕೂಡ ಅಪಹರಿಸಿದ್ಲು. ಸೊ ಮಾಧವನ ಜೊತೆ ತನ್ನ ಅಕ್ಕನ ಮದುವೆ ಮಾಡಬೇಕು ಅಂತ ಶಾರ್ವರಿ ನೋಡ್ತಾ ಇದ್ದಾಳೆ. ಸೊ ಮಾಧವ್ ಕುಟುಂಬಕ್ಕೆ ಏನಾದರೂ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ರಾಧಾ ತನ್ನ ತಂಗಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಸೊ ತನ್ನ ಅಕ್ಕ ಸಿಕ್ಕರೂ ಕೂಡ ನಾನು ಮೀರಾಳನ್ನ ನಿಮಗೆ ಕೊಡೋದಿಲ್ಲ ಅಂತ ಶಾರ್ವರಿ ಸೊ ಮಾಧವ್ ಮನೆಯವರಿಗೆ ಹೇಳಿದ್ದಾಳೆ. ಸೊ ಮಗಳಿಲ್ಲದೆ ನಾವಿಲ್ಲ, ನಮಗೆ ನಮ್ಮ ಮಗಳು ಬೇಕು ಅಂತ ಅವಿನಾಶ್ ಬೇಡಿಕೊಂಡ್ರೂ ಕೂಡ ಶಾರ್ವರಿ ಮಾತು ಕೇಳ್ತಾ ಇಲ್ಲ. ಈ ಒಂದು ಧಾರಾವಾಹಿ ಕತೆ ನೋಡಿದ್ರೆ ಆದಷ್ಟು ಬೇಗ ಕೊನೆಯ ಎಪಿಸೋಡ್ ಪ್ರಸಾರ ಆಗುತ್ತೆ. ಸ್ನೇಹಿತರೆ, ಕಳೆದ ಮೇ ತಿಂಗಳಿನಲ್ಲಿ ಈ ಸೀರಿಯಲ್ ಅಂತ್ಯ ಆಗುತ್ತೆ ಅನ್ನುವಂಥ ಸುದ್ದಿ ಒಂದು ಸರಿ ಹರಿದಾಡಿತ್ತು. ಆದರೆ ಅಂತ್ಯ ಕಂಡಿರಲಿಲ್ಲ. ಅಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಕೊಟ್ಟರು, ಕಂಟಿನ್ಯೂ ಮಾಡಿದ್ರು. ಧಾರಾವಾಹಿ ಅಂತ್ಯ ಆಗೋ ಬಗ್ಗೆ ಸೀರಿಯಲ್ನ ಕಲಾವಿದರಾಗಲಿ ವಾಹಿನಿ ಆಗಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಧಾರಾವಾಹಿಯನ್ನು ನೋಡುವವರಿಗೆ ಈ ಒಂದು ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತಂದರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಎಲ್ರಿಗೂ ಕೂಡ ತನ್ನ ತಪ್ಪಿನ ಅರಿವಾಯಿತು ಅಂತಂದರೆ ಆ ಸೀರಿಯಲನ್ನು ಮುಗಿಸ್ಲೇಬೇಕು. ಸೊ ಮಾಧವ್ ತುಳಸಿ ಇಬ್ಬರೂ ಕೂಡ ಸಂಗಾತಿಗಳನ್ನು ಕಳ್ಕೊಂಡಿದ್ರು. ಇವರಿಬ್ಬರ ಮಕ್ಕಳಿಗೂ ಕೂಡ ಮದುವೆ ಆಗಿದೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯವಾಗಿ ಸ್ನೇಹ ಶುರುವಾಗುತ್ತೆ. ಈ ಸ್ನೇಹ ಪ್ರೀತಿಗೆ ತಿರುಗಿ ಇವರಿಬ್ಬರು ಕೂಡ ಮದುವೆಯಾಗ್ತಾರೆ. ಈ ಜೋಡಿ ಮದುವೆಯಾಗಿದ್ದು ಅವರ ಮಕ್ಕಳಿಗೆ ಇಷ್ಟ ಇರಲಿಲ್ಲ. ಆಮೇಲೆ ತುಳಸಿ ಗರ್ಭಿಣಿಯಾಗಿ ಮೀರಾಳಿಗೆ ಜನ್ಮ ಕೊಡ್ತಾಳೆ. ಸೊ ಅವಿನಾಶ್ ಪೂರ್ಣಿಗೂ ಮಕ್ಕಳಿರೋದಿಲ್ಲ. ಈ ಮಗುವನ್ನ ಪೂರ್ಣಿಗೆ ಕೊಡ್ಲಾಗತ್ತೆ. ಈಗ ಶಾರ್ವರಿ ಮೀರಾಳನ್ನ ಕಿಡ್ನ್ಯಾಪ್ ಮಾಡಿದ್ದಾಳೆ. ಕೊನೆಗೂ ಮೀರಾ ಮಾಧವ್ ಮನೆ ಸೇರ್ತಾಳ, ಶಾರ್ವರಿ ಕೊನೆಗೂ ಜೈಲ್ ಸೇರ್ತಾಳ ಅನ್ನೋದು ಕಾದು ನೋಡಬೇಕು. ಸೊ ಇದಂತೂ ಈ ಒಂದು ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಕಂಪ್ಲೀಟ್ ಈ ಧಾರಾವಾಹಿ ಮುಕ್ತಾಯದ ಹಂತ ತಲುಪಿದಂತೆ. ಈ ಒಂದು ಸೀರಿಯಲ್ನ ಪಾತ್ರಧಾರಿಗಳ ಬಗ್ಗೆ ಹೇಳೋದಾದ್ರೆ ತುಳಸಿಯಾಗಿ ಸುಧಾರಾಣಿ, ಮಾಧವಾಗಿ ಅಜಿತ್ ಹಂದೆ, ಶಾರ್ವರಿಯಾಗಿ ಸ್ವಪ್ನ ದೀಕ್ಷಿತ್, ಪೂರ್ಣಿಯಾಗಿ ಲಾವಣ್ಯ ಭಾರದ್ವಾಜ್, ರಾಧಾ ಆಗಿ ಅರ್ಚನಾ ಉಡುಪ, ಸಮರ್ಥಾಗಿ ದರ್ಶಕ್ ಗೌಡ, ಸಿರಿಯಾಗಿ ಚಂದನಾ ರಾಘವೇಂದ್ರ. ಇವರಿಷ್ಟು ಜನ ಈ ಒಂದು ಸೀರಿಯಲಲ್ಲಿ ಒಂದು ರೀತಿಯಾಗಿ ಮುಖ್ಯ ಪಾತ್ರಧಾರಿಗಳು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈಗ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನು ಪ್ರತಿನಿತ್ಯ ನೋಡುವಂಥ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ ಈ ಸೀರಿಯಲ್ ಮುಕ್ತಾಯದ ಹಂತ ತಲುಪಬಹುದು. ಯಾಕಂತಂದರೆ ಈ ಸೀರಿಯಲ್ನಲ್ಲಿ ಎಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಈ ಧಾರಾವಾಹಿಯನ್ನು ಆಲ್ಮೋಸ್ಟ್ ಈ ಒಂದು ತಿಂಗಳಲ್ಲಿ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ಮಧ್ಯದಲ್ಲಿ ಈ ಒಂದು ಧಾರಾವಾಹಿ ಮುಗಿಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಲಾಗ್ತಾ ಇದೆ. ಇಲ್ಲ ಅಂತಂದರೂ ಈ ಧಾರಾವಾಹಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮುಗಿಯುತ್ತೆ. ಯಾಕಂತಂದರೆ ಅಕುಲ್ ಬಾಲಾಜಿ ಒಂದು ಹೊಸ ರಿಯಾಲಿಟಿ ಶೋ ಕೂಡ ಬರ್ತಾ ಇದೆ. ಸೊ ಬಿಗ್ ಬಾಸ್ ಯಾವಾಗ ಪ್ರಸಾರ ಆಗುತ್ತೋ ಅದಕ್ಕೆ ತಕ್ಕಂಗೆ ಈ ಒಂದು ರಿಯಾಲಿಟಿ ಶೋ ಕೂಡ ಪ್ರಸಾರ ಆಗುತ್ತೆ. ಇದಕ್ಕೋಸ್ಕರ 2-3 ಧಾರಾವಾಹಿಗಳು ಅಂತ್ಯ ಆಗಲೇಬೇಕು. ಸೊ ಹಾಗಾಗಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಈ ಧಾರಾವಾಹಿ ಎಂಡ್ ಆದರೂ ಅಂತ್ಯ ಆದರೂ ಅಚ್ಚರಿ ಇಲ್ಲ ಸ್ನೇಹಿತರೆ. ಸೊ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸೀರಿಯಲ್ ಕಂಟಿನ್ಯೂ ಆಗಬೇಕಾ ಅಥವಾ ಎಂಡ್ ಆಗಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.